ತರಕಾರಿ ಬಿಸಿ ಬಿಸಿ ತರಕಾರಿ ತರಕಾರಿಪ್ಪ ತರಕಾರಿ ಅವ್ರೆ ತಗೊಳ್ಳಿ ಅಕ್ಕ ಬಿಸಿ ಬಿಸಿ ತರಕಾರಿ ಬಿಸಿ ಬಿಸಿ ತರಕಾರಿಯ ಏನ್ ಎಲ್ಲಾ ತರಕಾರಿನೂ ಕುಕ್ಕರ್ ಎಲ್ಲ ಬೇಯಿಸ್ಕೊಂಡ್ ಬಂದಿದ್ದೀರಿಯಾ ಯಾಕೆ ಬಂದ್ಬಿಡಿ ಉಪ್ಪು ಖಾರನ ಹಾಕಿ ಬೇಯಿಸ್ಕೊಂಡು ತಂದ್ಕೊಟ್ಬಿಡ್ತೀನಿ ಇದ್ಯಾಕಪ್ಪ ಮೈ ಮೇಲೆ ಮಂಗನ್ ಬಿಟ್ಕೊಂಡಂಗ ಆಡಿಯ ಬಿಸಿ ಬಿಸಿ ತರಕಾರಿ ಅಂದ್ಯಲ್ಲ ಅದಕ್ಕೆ ಕೇಳ್ದಿ ಹಂಗಲ್ಲಕ್ಕ ಬಿಸಿಲು ಬಿಸಿಗೆ ಎಲ್ಲ ತರಕಾರಿನೂ ಬಿಸಿ ಬಿಸಿ ಆಗ್ಬಿಟ್ಟವೆ ಅದಕ್ಕೆ ಬಿಸಿ ಬಿಸಿ ತರಕಾರಿ ಅಂತ ಕೂಗ್ತಿದ್ದಪ್ಪ ಹಂಗಾರೆ ನಿಂತವು ಪರ್ಸ್ ತರಕಾರಿ ಇಲ್ವಾ ಅಕ್ಕ ಅದು ಪರ್ಸ್ ತರಕಾರಿ ಅಲ್ಲ ಫ್ರೆಶ್ ತರಕಾರಿ ಹಿಡಿದ್ರೆ ಚಾಡ ಅದೇ ಇಲ್ವಾ ಅಕ್ಕ ನಂತ ಇರೋವೆಲ್ಲ ಫ್ರೆಶ್ ತರಕಾರಿನೇ ಇವಾಗ ತಾನೇ ಕಿತ್ಕೊಂಡ್ ಬಂದೀವ್ನಿ ಎಲ್ಲಿಂದ ಕಿತ್ಕೊಂಡ್ ಬಂದೆ ಕ್ಯಾತ್ಕೊಂಡಿ ತಿಪ್ಪೆಯಿಂದ ಮತ್ತಿನ್ನೇನಕ್ಕ ತರಕಾರಿ ತೋಟದಿಂದ ಕಿತ್ಕೊಬಾರ್ದೆ ಬೇರೆ ಎಲ್ಲಿಂದ ಕಿತ್ಕೊಬರಕ್ಕಾಗುತ್ತೆ ಸರಿ ಸರಿ 1 kg ಎಷ್ಟು ಅಕ್ಕ ನೀವು ಯಾವ ತರಕಾರಿ ತಗೊಂಡ್ರು ಎಲ್ಲ ತರಕಾರಿಗೂ ಒಂದೇ ರೇಟು ನಾನು ಯಾವ ತರಕಾರಿಗೂ ಭೇದ ಭಾವನೆ ಮಾಡಲ್ಲ ಏನಪ್ಪ ಎಲ್ರೂ ಟೊಮೊಟೊಗೊಂದ್ ಬೆಲೆ ಹೇಳ್ತಾರೆ ಈರುಳ್ಳಿಗೊಂದ್ ಬೆಲೆ ಹೇಳ್ತಾರೆ ನೀ ನೋಡಿದ್ರೆ ಎಲ್ಲದಕ್ಕೂ ಒಂದೇ ಬೆಲೆ ಅಂತ ಇದೀಯಾ ಅಕ್ಕ ಸಾಮಾನ್ಯವಾಗಿ ಎಲ್ರಿಗೂ ಒಂದ್ ಸರಿಗೆ ಒಂದ್ ಮಗು ಆಗುತ್ತೆ ಆದ್ರೆ ಕೆಲವೊಬ್ರಿಗೆ ಒಂದೇ ಸಲ ಅವಳಿ ಜವಳಿ ಆಗ್ಬಿಡ್ತವೆ ಅದು ಅಲ್ಲದೆ ಎರಡು ನೋಡಕ್ ಒಂದೇ ತರನೇ ಇರ್ತವೆ ಹೌದು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹೆಂಗ್ ಕೇಳಕ್ಕಾಗಲ್ವೋ ಹಂಗೆ ಈ ತರಕಾರಿ ರೇಟ್ನು ಕೇಳಬಾರ್ದು ಸುಮ್ಮನೆ ತಗೋಬೇಕು ಈಗೇನಕ್ಕ ನಿಂಗೆ ತರಕಾರಿ ಬೇಕಾ ಇಲ್ಲ ನಾನು ಹೋಗ್ಲಾ ಇವತ್ತು ನಾನು ಹೋದ್ರೆ ಇನ್ 3 ದಿನ ಈ ಕಡೆ ತಲೆ ಹಾಕಲ್ಲ 3 ದಿನ ತರಕಾರಿ ಹಾಕ್ತಾ ಸಾರು ಮಾಡಿದ್ರೆ ನಮ್ಮ ಬಾಪಡ ನನ್ನ ಬಿಟ್ಟಾರ ಸರಿ ಸರಿ ನೀನ್ ಹೇಳ್ದಷ್ಟೇ ಆಗ್ಲಿ 2.5 kg ತರಕಾರಿ ಕೊಡು ಸರಿ ಅಕ್ಕ 1 ನಿಮಿಷ ಇರಿ ಪುಟ್ಮಲ್ಲಿ ಅವ್ರೆ ಯಾಕೆ ಚಂದನವ್ರೆ 1 ನಿಮಿಷ ಇರಿ ಹೇಳ್ತೀನಿ ಏನು ಲೇ ಮುದ್ದಾಗಿ ಮುಗ್ದೆ ತರ ಇರೋ ಪುಟ್ಮಲ್ಲಿ ಅವ್ರಿಗೆ ತರಕಾರಿಗೆ 1 ಡಬಲ್ ರೇಟ್ ತಗೊಂಡು ಮೋಸ ಮಾಡ್ತಿದ್ಯೇನೋ ನಾನೇನ್ ಮೋಸ ಮಾಡ್ತಿಲ್ಲ ಲೇ ಮಾರ್ಕೆಟ್ ಅಲ್ಲಿ 1 kg ತರಕಾರಿಗೆ 50 ರೂಪಾಯಿ ಆದ್ರೆ ನಿನ್ನ ಹತ್ರ ಏನೋ 100 ರೂಪಾಯಿ ನೋಡಿ ಸಾರ್ ನಿಮ್ ಪ್ಯಾಂಟನ್ನ ನೀವು ಹೆಂಗಾದ್ರೂ ಹಾಕೊಳ್ಳಿ ನನ್ನ ಪಂಚನ ನಾನು ಹೆಂಗಾದ್ರೂ ಹುಡ್ಕೊಂತೀನಿ ನನ್ನ ಪಂಚಕ್ಕೆ ನೀವು ಕೈ ಹಾಕ್ಬೇಡಿ ನಿಮ್ ಪ್ಯಾಂಟಿಗೆ ನಾನು ಕೈ ಹಾಕಲ್ಲ ಏನು ಹಂಗಂದ್ರೆ ನನ್ನ ತರಕಾರಿ ವ್ಯಾಪಾರದ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಯ್ಯ ನೀವಿಬ್ರು ಯಾಕೆ ಹಿಂಗ್ ಕಿತ್ತಾಡರಿ ಚಂದನವ್ರೆ ಹೊಸ ಸುಮ್ನೆ ಇರಿ ಪುಟ್ಮಲ್ಲಿ ಅವರೇ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಇವನು ಒಬ್ರಿಗೊಂದೊಂದು ರೈಟ್ ಹೇಳಿ ಮೋಸ ಮಾಡ್ತಿದ್ದಾನೆ ರೀ ಸ್ವಾಮಿ ನಮ್ಮಂತ ಬೀದಿ ವ್ಯಾಪಾರಿಗಳ ಹತ್ರ ಯಾಕ್ರಿ ಚೌಕಾಸಿ ಮಾಡ್ತೀರಾ ಅದೇ ಮಾಲ್ಗೆ ಹೋಗಿ 1 ರೂಪಾಯಿ ಕೊತ್ತಂಬರಿ ಸೊಪ್ನ 10 ರೂಪಾಯಿ ಕೊಡ್ತಾ ಇರ್ತೀರಾ ಲೇ ಅದು ಮಾಲು ಕಣೋ ಪ್ರೆಸ್ಟೀಜ್ಗೋಸ್ಕರ ತಗೊಂಡ್ಬರ್ತೀವಿ ಓಹೋ ನೀವು ಮಾಲ್ಗೆ ಪ್ರೆಸ್ಟೀಜ್ಗೋಸ್ಕರ ಹೋಗ್ತಿರೋ ಅಥವಾ ಫ್ರಾಕ್ ಹಾಕೊಂಡಿರೋ ಹುಡುಗಿರ್ ನೋಡಕ್ ಹೋಗ್ತಿರೋ ಯಾವನಿಗೆ ಗೊತ್ತು ಅಕ್ಕ ಈಗೇನ್ ತರಕಾರಿ ಬೇಕೋ ಬೇಡವೋ ತರಕಾರಿ ಬೇಕಪ್ಪ ತರಕಾರಿ ಕೊಟ್ಬಿಟ್ಟು ಹೋಗು ಪುಟ್ಮಲ್ಲಿ ಅವರೇ ಇವನ ಹತ್ರ ತರಕಾರಿ ತಗೋಬೇಡಿ ಚಂದನವ್ರೆ ನೀವು ಸುಮ್ನೆ ಇರಿ ಇಂಥವ್ರ ತವ ನಾವು ಚೌಕಾಸಿ ಮಾಡಬಾರ್ದು ತಕಪ್ಪ ತರಕಾರಿ ಕೊಡು ತಗೊಳ್ಳಿ ಅಕ್ಕ ಅಲ್ಲ ಪುಟ್ಮಲ್ಲಿ ಅವರೇ ಸರ್ ಹೋಗ್ಲಿ ಬಿಡಿ ಸರ್ ಯಾಕೆ ಕಂಡವ್ರ ಮನೆ ಕರ್ಬೇವು ಸೊಪ್ಪಿಗೆ ಹಂಗೆ ಕಣ್ಣಾಕ್ತೀರಾ ನಿಂತ್ಕೊಳ್ಳಲೇ ಇನ್ನೊಂದ್ಸಲ ನಮ್ಮ ಏರಿಯಾ ಕಡೆ ಕಾಲಿಡೋ ನಿನ್ ಕಾಲ್ ಕತ್ತರಿಸ್ಬಿಡ್ತೇನೆ ಜಾನಿಬಾಯಿ ತರಕಾರಿ ಅವ್ನಿಗೆ ಯಾಕೆ ಆ ಥರ ಬೈತಾ ಇದ್ದೀರಾ ವಾಟ್ ಹ್ಯಾಪನ್ ನೋಡೋ ಸೂರಿ ತರಕಾರಿ ಮಾರೋನ್ ಕೂಡ ನಮ್ಮ ಪುಟ್ಮಲ್ಲಿ ಅವ್ರ ಮುಗ್ಧತೆ ಮಿಸ್ಯೂಸ್ ಮಾಡ್ಕೋತಿದ್ದಾನೆ ಹೋಗ್ಲಿ ಬಿಡಿ ಜಾನಿಬಾಯಿ ಸೀದೋಗಿರೋ ದೋಸೆನ ಮತ್ತೆ ಯಾಕೆ ಸಿಸ್ತೀರಾ ಏನು ಅಂದ್ರೆ ಅಂದ್ರೆ ಪುಟ್ಮಲ್ಲಿ ಅವ್ರು ಹೀಗೆ ಇದ್ರೆ ಜನ ಹೀಗೆ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳಕ್ ಬಂದೆ ಅಷ್ಟೇ ಅದು ನಿಜಾನೇ ಕಣೋ ಪಾಪ ಇವ್ರ ಮುಗ್ಧತಿನ ಗೌಡ್ರು ಕೂಡ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಇವ್ರು ಅವ್ರಿಗೇನು ಅಂದೆ ಗೌಡ್ರು ಮೂಗ್ದರ ಕಿತ್ ಹೋರಿ ತರ ಆಡ್ತಿದ್ದಾರೆ ಜಾನಿಬಾಯಿ ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ಅದು ರಾಕಿ ಯಾವ್ಯಾವ್ದಕ್ಕೂ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಏನೇನೋ ಕಂಡಿಡ್ತಾ ಇರ್ತಾನೆ ಪುಟ್ಮಲ್ಲಿ ಅವ್ರು ಸ್ಟ್ರಾಂಗ್ ಆಗಕ್ಕೆ ಯಾವ್ದಾದ್ರು ಫಾರ್ಮುಲಾ ಕಂಡಿಡಿಸಿ ಅವ್ರಿಗೆ ಕುಡಿಸ್ಬಿಟ್ರೆ ಹೆಂಗೆ ಲೇ ಬಂಡ್ಲಿ ಬರ ಇಲ್ಲಿ ಲೇ ಈ ಐಡಿಯಾ ನನ್ನ ತಲೆಗೆ ಹೊಳಿಲೇ ಇಲ್ವಲ್ಲೋ ತಲೆ ಇದ್ರಲ್ಲಿ ಒಳ್ಳೆಯಕ್ಕೆ ಏನೋ ಹಂಗಂದ್ರೆ ಲೇ ಹೋಗಿ ಬೇಗ ರಾಕಿ ಹತ್ರ ಫಾರ್ಮುಲಾ ರೆಡಿ ಮಾಡಕ್ ಹೇಳಿ ಅಂದೆ ಲೇ ಸುರಿ ನೀನೇ ಹೋಗಿ ಫಾರ್ಮುಲಾ ತಗೊಂಬಂದ್ಬಿಡ ನಾನು ಹೋದ್ರೆ ಅವ್ನು ಖಂಡಿತ ಫಾರ್ಮುಲಾ ಕೊಡಲ್ಲ ನೀವೇ ಹೋಗ್ಬೇಕು ಅದು ನಿಜನೇ ಬಿಡು ಮೊದಲೇ ನೀನು ಕದಿಮುನ್ ಥರ ಇದೆಯಾ ನೀನೆಲ್ಲಾದ್ರೂ ಮಿಸ್ಯೂಸ್ ಮಾಡಿಬಿಟ್ರೆ ಅಂತ ಕೊಡಲ್ಲ ನಾನೇ ಹೋಗ್ತೀನಿ ಬರ ರಾಕಿ ಬರ 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 ಕೂತ್ಕೊಳ ನಿನ್ನ ಮನೆ ಮುಂದೆನೆ ಸಿಕ್ಕಿದ್ದು ಭಾಳ ಒಳ್ಳೇದಾಯ್ತು ಕಣ ಐ ಲೈಕ್ ಇಟ್ ಎಂತದಕ್ಕೆ ಭಯ್ಯ ಈ ಬ್ಯೂಟಿಫುಲ್ ಫೇಸಿಗೆ ಮುತ್ತು ಕೊಡ್ಬೇಕ ನನಗೆ ಸೊಂಟ ಬರೀ ಮುತ್ತಲ್ಲ ಕಣೋ ಮುತ್ತುಗಳನ್ನ ತಂದು ನಿಂಗೆ ಅಭಿಷೇಕ ಮಾಡಬೇಕು ಅನಿಸ್ತಿದೆ ಐ ಲೈಕ್ ಇಟ್ ಅಂದ್ರೆ ನಾನು ಅಷ್ಟೊಂದು ಸ್ಫುರದ್ರೂಪಿಯ ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಂತೆ ಎಂತ ಗೊತ್ತಿಲ್ಲ ನೀನಿಂತ ಸ್ಫುರದ್ರೂಪಿ ಅಂತಾನೆ ಕಣೋ ಸಲ್ಮಾನ್ ಖಾನ್ ಜಾಸ್ತಿ ಬೆಂಗಳೂರಿಗೆ ಬರಲ್ಲ ಐ ಲೈಕ್ ಇಟ್ ಇದು ಸ್ವಲ್ಪ ಜಾಸ್ತಿ ಆಯ್ತು ತೊಂದರೆ ಅಡ್ಜಸ್ಟ್ ಮಾಡಿಕೊಳ್ಳುವ ಯಾಕೆ ಎಲ್ಲೊಟ್ಟಿದ್ದೆ ಅದು 6ನೇ ಕ್ರಾಸಿನ ಬೋರ್ಡಿನ ಕೆಳಗೆ ಒಂದು ಬಿಲ ಉಂಟಲ್ಲ ಅಲ್ಲಿ ಇಲಿ ಮರಿ ಆಗ್ತಾ ಉಂಟಂತೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಿಮಗೆಂತಾದ್ರೂ ಸಹಾಯ ಬೇಕಿದ್ರೆ ಬೇಗ ಕೇಳಿ ಪಾಪ ಅಲ್ಲಿ ಡೆಲಿವರಿ ಪೇನ್ ಜೋರಾಗ್ತಾ ಉಂಟಂತೆ
ಯಾಕೆ ನೀನು ಆಗಾಗ ಏನೋ ಔಷಧಿ ಕಂಡುಹಿಡಿತಿರ್ತೀಯಂತಲ್ಲ, ಮೊನ್ನೆ ಯಾವುದೋ ಶಕ್ತಿವರ್ಧಕ ಔಷಧಿ ಕಂಡುಹಿಡಿದಿಯಂತೆ. ಹೌದೌದು, ಅದನ್ನು ಸಿಂಹಕ್ಕೆ ಊಟ ಮಾಡಿಸುವಾಗ ಉಪಯೋಗಿಸ್ತಾರೆ. ಯಾಕೆ ನೀನು ಹುಲಿ ಸಿಂಹನೂ ಸಾಕಿದ್ಯಾ? ಅದು ಡಿಸ್ಕವರಿ ಚಾನಲ್ ಅಲ್ಲಿ ಪುಣ್ಯಾತ್ಮ. ನೀನೊಂಥರ ನಾಡಲ್ಲಿರೋ ಕಾಡು ಮನುಷ್ಯ ಅಂತ ಕನ್ಫರ್ಮ್ ಆಗೋಯ್ತು ಬಿಡು. ರಾಕೆ, ನನ್ಗೊಂದು ಹೆಲ್ಪ್ ಮಾಡ್ತೀಯನಾ? ಹೆಲ್ಪ ಹೇಳಿ ಅಲ್ವಾ, ನನ್ನಿಂದ ಸಾಧ್ಯ ಆದರೆ ಖಂಡಿತ ಮಾಡ್ತೇನೆ. ಖಂಡಿತ ನಿನ್ ಕೈಲಾಗುತ್ತೆ ಕಣೋ. ಅದು ನೀನು ಕಂಡುಹಿಡಿದಿರೋ ಶಕ್ತಿವರ್ಧಕ ಔಷಧಿನ ನನಗೆ ಕೊಡ್ತೀಯಾ? ಎಂತದಕ್ಕೆ, ನಿಮ್ಮಲ್ಲಿರುವ ಶಕ್ತಿ ಕಡಿಮೆ ಆಯ್ತಾ? ಲೇ, ನಿನ್ನ ಹತ್ರ ಇರೋ ಬೆಣ್ಣೆಗೆ ನಾನು ಬಾಯಿ ಬಿಡ್ತಿದ್ದೀನಿ ಅಂತ ಬೆರಣಿ ತಟ್ಟಕ್ಕೆ ಬರಬೇಡ. ನಾನು ಕೇಳ್ತಿರೋದು ನನಗೋಸ್ಕರ ಅಲ್ಲ, ಮತ್ತೆ ಇನ್ಯಾರಿಗೆ? ನನ್ನ ಪುಟ್ಟಮಲ್ಲಿ ಅವ್ರಿಗೋಸ್ಕರ. ಅಂದ್ರೆ ಇದ್ರ ಮನೇಲಿರೋ ಪುಟ್ಟಮಲ್ಲಿ ಅವ್ರಿಗೋಸ್ಕರ ಅಂದೆ. ಪುಟ್ಟ ಕಣಿಗೆ ಅವ್ರಿಗೆ ಎಂತಾಗಿದೆ ಮಾರಾಯ ಸಮಸ್ಯೆ? ಪಾಪ ಪುಟ್ಟಮಲ್ಲಿ ಅವರು ಅವ್ರ ಮುಗ್ಧತೆನ ಗೌಡ್ರು ಮಿಸ್ಯೂಸ್ ಮಾಡ್ಕೊಂಡು ದಿನ ದಬ್ಬಳಿಕೆ ಮಾಡ್ತಿದ್ದಾರೆ ಕಣೋ. ಗೌಡ್ರು ಮಾತಿಗೆ ಒಂದು ಮಾತು ಎದುರಾಡ್ದೆ ದಿನ ಅದನ್ನ ಸಹಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ ಕಣೋ, ಇವತ್ತು ತರಕಾರಿಯನ್ನು ಕೂಡ ಪುಟ್ಟಮಲ್ಲಿ ಅವರು ಮೋಸ ಮಾಡಿ 50 ರೂಪಾಯಿ ತರಕಾರಿಗೆ 100 ರೂಪಾಯಿ ತಗೊಂಡ್ಬಿಟ್ಟ. ಐ ಡೋಂಟ್ ಲೈಕ್ ಇಟ್. ನಮ್ಮ ಪುಟ್ಟ ಕಣಿಗೆ ಈ ನಮ್ಮನ್ನೆಲ್ಲ ಮೋಸ ಆಗ್ತಾ ಉಂಟಾ? ಹೌದು ಕಣೋ ರಾಕಿ, ನಾವೀಗ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇಡೀ ಏರಿಯಾದವರೆಲ್ಲ ಪುಟ್ಟಮಲ್ಲಿ ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ. ನೋ, ಹಾಗಾಗ್ಲಿಕ್ಕೆ ನಾನು ಬಿಡುದಿಲ್ಲ. ಚನಿಬಾಯಿ ತಗೊಳ್ಳಿ, ಮೊನ್ನೆ ತಾನೆ ಫ್ರೆಶ್ ಆಗಿ ತಯಾರಿಸಿದ ಶಕ್ತಿವರ್ಧಕ ಮದ್ದು. ಇದನ್ನು ಪುಟ್ಟಕನಿಗೆ ಜ್ಯೂಸಿನಲ್ಲಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಹೇಳಿ. ಇದನ್ನ ಕುಡಿದ್ರೆ ಶಕ್ತಿ ಬರುತ್ತೇನೋ? ಶಕ್ತಿ ಅಷ್ಟೇ ಅಲ್ಲ, ಯಾ ಮಾಡಿದ್ರೆ ಕೈಗೆ ಲಾಂಗ್ ಮಚ್ಚು ಬರ್ತದೆ. ಚಂದನ್ ಅವರೇ, ಚಂದನ್ ಅವರೇ, ಬನ್ನಿ ಬನ್ನಿ ಪುಟ್ಟಮಲ್ಲಿ ಅವರೇ. ನೀವು ಕರೆದ್ರಿ ಅಂತಾನೆ ನಾ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಗಿಡಗಳಿಗೆ ನೀರ್ ಹಾಕದ್ನ ಅರ್ಧಕ್ಕೆ ಬಿಟ್ಟು ಬಂದವ್ನಿ. ಯಾಕೆ ಕರೆದ್ರಿ ಅಂತ ಹೇಳಿ. ಮಧು ಮನೇಲಿ ಇಲ್ವಲ್ಲ ಅದಕ್ಕೆ. ಏನಂದ್ರೆ? ಆದ್ರೆ ಮಧು ಮನೇಲಿ ಇದ್ದಿದ್ರೆ ನಾನೇ ಬರ್ತಿದ್ದೆ, ಅವಳು ಇಲ್ವಲ್ಲ ಅದಕ್ಕೆ ನಿಮ್ನೆ ಬರಕ್ಕೆ ಹೇಳಿದೆ. ಓ ಹಂಗಂದ್ರಿಯಾ? ನಾನು ಹಂಗೆ ಅಂದಿದ್ದು. ನಿಮ್ಗೆ ಹೆಂಗ ಅನ್ನಿಸ್ತು? ಆ ವಿಷಯ ಬಿಡಿ, ಯಾಕೆ ಕರೆದ್ರಿ ಅಂತ ಹೇಳಿ. ಬಿಸಿಲಲ್ಲಿ ಗಿಡಗಳು ಬಾಡೋಗುತ್ತೆ ಅಂತ ನೀರು ಹಾಕ್ತಾ ನೀವು ಬಾಡೋಗ್ತಿದ್ರಲ್ಲ, ನಿಮಗ್ ನೀರು ಏಣ ಅಂತ ಕರೆದೆ. ಜ್ಯೂಸ್ ಕೊಟ್ಟು ತಣ್ಣಗೆ ಮಾಡೋಣ ಅಂತ ಕರೆದೆ. ವೆರಿ ನೀಚ್ ಪರ್ಸನ್. ಹೌದು, ಪುಟ್ಟಮಲ್ಲಿ ಅವರೇ ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹೇಳಿದ್ರೆ ಚಾಡ. ಚಂದನ್ ಅವ್ರೆ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕ ಬಂದವ್ನಿ. ಈ ಜ್ಯೂಸ್ ಬೇಡ. ಪುಟ್ಟಮಲ್ಲಿ ಅವರೇ ಬೇಡ ಅನ್ಬೇಡಿ, ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ. ಅಂದ್ರೆ ಕಾಳಜಿಯಿಂದ ಮಾಡಿದ್ದೀನಿ ಅಂದೆ. ಚಂದನ್ ಅವ್ರೆ, ಅಟ್ಟಿ ಕೆಲಸ ಮಾಡಿ ಮಾಡಿ ಸಾನೆ ಸುಸ್ತಾಗ್ಬಿಟ್ಟಿದಿರಿ. ಈ ಜ್ಯೂಸ್ ನೀವೇ ಕುಡ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ ಬೇಡ ಚಂದನ್ ಅವ್ರೆ, ಕಾಪಿ ಕುಡ್ಕ ಏನ್ ನಡೀತಿದೆ ಇಲ್ಲಿ? ಮಧು, ಪುಟ್ಟಮಲ್ಲಿ ಅವರು ಪಾಪ ಬಿಸಿಲಲ್ಲಿ ಗಿಡಕ್ಕೆ ನೀರು ಹಾಕಿ ಸುಸ್ತಾಗ್ಬಿಟ್ಟಿದ್ರು. ಜ್ಯೂಸ್ ಕೊಡೋಣ ಅಂತ ಕರೆದೆ, ಈಗ ನೋಡಿದ್ರೆ ಬೇಡ ಅಂತಿದ್ದಾರೆ. ನೀನಾದ್ರೂ ಅವ್ರು ಕುಡೀರಿ ಅಂತ ಹೇಳು. ಯಾಕೆ ಬೇಡ ಅಂತಿದ್ರ ಪುಟ್ಮಲ್ಲಿ ಅವ್ರೆ? ಜ್ಯೂಸ್ ಕುಡೀರಿ. ಮಧುರ್ ಅವ್ರೆ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕೊಂಡ್ ಬಂದವ್ನಿ, ಅದಕ್ಕೆ ಜ್ಯೂಸ್ ಬೇಡ ಅಂದಿ. ಜಾನಿ, ಪುಟ್ಮಲ್ಲಿ ಅವ್ರು ನಿಮಗೆ ಜ್ಯೂಸ್ ಮಾಡ್ಕೊಡಿ ಅಂದ್ರ? ನಾ ಕೇಳಲಿಲ್ಲ. ಚಂದನ್ ಅವ್ರೆ, ನಮ್ಮ ಒಟ್ಟಿಗೆ ಬನ್ನಿ ಅನ್ಬಿಟ್ಟು ಜ್ಯೂಸ್ ಕುಡೀರಿ ಅಂತಾನೆ. ಜಾನಿ, ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನಮ್ಮನೆ ಬಾಗಿಲು ತೊಳಿರಿ ಅಂದ್ರೆ ಪಕ್ಕದ ಮನೆ ಕಿಟಕಿ ತೊಳೆಯಕ್ ಹೋಗ್ತೀರಾ? ಏನ್ ಹೀಗ್ ಮಾತಾಡ್ತಿದ್ಯಾ? ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಕಷ್ಟ ಸುಖ ಹಂಚ್ಕೋಬೇಕು ತಾನೆ. ಜ್ಯೂಸ್ ಕೊಡೋದ್ರಲ್ಲಿ ಏನ್ ತಪ್ಪು? ಜ್ಯೂಸ್ ಕೊಡೋದ್ ತಪ್ಪಲ್ಲ, ಆದ್ರೆ ಬಲವಂತ ಮಾಡೋದ್ ತಪ್ಪು. ಯಾವತ್ತಾದ್ರೂ ಇಷ್ಟೊಂದು ಫೋರ್ಸ್ ಮಾಡಿ ನನಗ್ ಜ್ಯೂಸ್ ಕೊಡ್ಸಿದೀರಾ? ಈಗೇನು ನಿನಗ್ ಜ್ಯೂಸ್ ತಾನೆ ಬೇಕು? ಈ ಜ್ಯೂಸ್ನ ಇವ್ರು ಕುಡಿದು ಬಿಡ್ಲಿ, ನೀನ್ ಯಾವ ಜ್ಯೂಸ್ ಕೇಳ್ತೀಯೋ ಆ ಜ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಬೇಡ ಅಂತಿದಾರ ತಾನೆ, ನೀವ್ ಮತ್ತೆ ಜ್ಯೂಸ್ ಮಾಡೋವರೆಗೂ ನಂಗೆ ವೇಟ್ ಮಾಡಕ್ಕಾಗಲ್ಲ. ಇದನ್ನೇ ಕೊಡಿ. ಅಯ್ಯೋ ಮಧು, ಅಯ್ಯೋ. ಚಂದನ್ ಅವ್ರೆ, ಕುಡಿಲಿ ಇರಿ. ಚಂದನ್ ಅವ್ರೆ, ಚಂದನ್ ಅವ್ರೆ, ಇದ್ಯಾಕೆ ಕರ ಬಡ್ದಂಗ್ ನಿಂತ್ಬಿಟ್ಟವ್ರೆ? ಮೊದ್ಲೇ ಇವಳು ಮಾರಿ ಜ್ಯೂಸ್ ಬೇರೆ ಕುಡಿದು ಬಿಟ್ಟಿದ್ದಾಳೆ, ಇನ್ನು ಹೆಮ್ಮಾರಿ. ಇನ್ನು ನನ್ನ ಕತೆ ಮಮ್ಮಿ. ಮಧುರ ಅವ್ರೆ ಯಾನ ಇದು ಸಡನ್ ಆಗ ಲೇಡಿ ದಾನ್ ತರ ರೆಡಿ ಆಗ್ಬಿಟ್ಟಿದಾರಿ. ಯಾವ್ದಾದ್ರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದಾರೆ, ಅದಕ್ಕೆ ಹೊಡೆಯೋ ಥರ ಪ್ರಾಕ್ಟೀಸ್ ಮಾಡ್ತಾ ಇದಾರಿ. ನಿಮ್ಮ ಸಹಾಯಕ ನಾನು ಯಾವತ್ತೋ ಇನ್ನೊಸಿ ಹೊಡೆದು ಪ್ರಾಕ್ಟೀಸ್ ಮಾಡಿ.
ಮಧುರ ಅವ್ರ ನೀವು ಯಾಕೋ ದಿಟ್ವಾಗ್ಲೂ ಓಡಾಡ್ತಾ ಇದ್ದಾರೆ ಅನ್ನಿಸ್ತದ. ಅದ್ರಲ್ಲಿ ಯಾಕೋ ಡೌಟು, ರಿಯಲ್ ಆಗೇ ಹೊಡಿತಿರೋದು. ಮಧುರ ಅವ್ರೆ ಯಾಕೋ ನೀವು ಬ್ಯಾರೆ ಥರ ಮಾತಾಡ್ತಾ ಇದ್ದೀರಿ. ನೀವು ಯಾನ್ ತಪ್ಪು ಮಾಡಿದಾರಂತ ಹಿಂಗೆ ಹೊಡಿತಾ ಇದ್ದೀರಿ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪದೇ 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 ಮಧುರ ಅವ್ರಂತ ಕರಿಬೇಡ ಅಂತ. ಅದೇನು ಇವತ್ತು ಹೊಸ್ದಾಗಿ ಕರಿತಾ ಇದನ್ನ ಅದಕ್ಕೆ ಗೆಟಪ್ ಚೇಂಜ್ ಮಾಡ್ಕೊಂಡು ಈ ಪಟ್ಟಿ ಬಾರಿಸದ. ಇನ್ಮೇಲೆ ಹಾಗೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಸುದ್ದಿಗೆ ಬಂದವ್ರ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆನೆ. ಶಂಕರೇಶ್ವರ, ಇನ್ನೊಂದು ನಿಮಿಷ ಇಲ್ಲೇ ನಿಂತಿರ ನನ್ನ ತಿಥಿ ಮಾಡಿಬಿಡ್ತಾರೆ. ಅಪ್ಪ ಹೋಗೋ, ಎಲ್ಲಿಗೆ ಹೋಗ್ತೀಯ ಹೋಗು, ನೀನ್ ನನ್ನ ಕೈಗೆ ಸಿಗ್ಲೇಬೇಕು. ನೆಕ್ಸ್ಟ್ ಟೈಮ್ ಸಿಕ್ಕಾಗ ತೋರಣ ಕಟ್ಬಿಡ್ತೀನಿ. ಅವ್ವಾ ಬಾಬಣ್ಣ ಯಾನಾಯ್ತು? ಯಾಕೆ ಎದ್ರಕ ಬಂದಿದ್ದೀರಿ? ಬೀದಿ ನಾಯಿ ಬಾಧೆ ಹೇಳ್ಬಿಟ್ರಿಯಾ? ಆಮೇಲೆ ಕುಪ್ಪಲಿ ಅದೇನು ಹೇಳ್ತಾರಲ್ಲ, ಇಲ್ಲಿಗ ಫ್ರಾನ್ಸ್ ಅಂತಂದ್ರೆ ಬೆಕ್ಕ ಚಲ್ಲಾಟ ಅಂತೆ. ಹಂಗಾಯ್ತು ನಿನ್ನ ಕತೆ. ಸಮಾಧಾನ ಮಾಡೋದು ಬಿಟ್ಬಿಟ್ಟು ಆಟಗುಳಿ ಮಾಡಿಯಾ? ಮುನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಅಮ್ಮ ಗುಮ್ಮ ಕತೆ ಹೇಳ್ಕೊಂಡು ಸಮಾಧಾನ ಮಾಡಕ್ಕೆ ನೀವೇನ್ ಶಿಶ್ವಾರಕ್ಕೆ ಹೋಗೋ ಎಳಕ್ ಕೂಸು ಅನ್ಕೊಂಡಿದ್ರಿಯಾ? ಆಮೇಲೆ ಪುಟ್ಮಲ್ಲಿ ಎದ್ರಕೊಂಬಂದವನ್ಗ ಧೈರ್ಯ ತುಂಬುದು ಬಿಟ್ಬಿಟ್ಟು ಇನ್ನೊಸಿ ಎದುರಿಸಿಯಾ? ಹೋಗಿ ಉಪ್ಪಿನ ಶಾಖ ತಕೊಂಬಗು ತಾವು ಕೂಡ. ಉಪ್ಪಿನ ಶಾಖ ತಗೊಳ್ಳೋಂಥದ್ದು ಏನಾಗದ ನಿಮ್ಗೆ? ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ. ಹೋಗಿ ಶಾಖ ತಕೊಂಬೋಗಮ್ಮೆ. ಆಗಲ್ಲ ಅಂದ್ರೆ ಆಗಲ್ಲ. ಮೊದ್ಲು ಏನಾಗಿದ್ದು ಅಂತ ಹೇಳಿ, ಆಮೇಲೆ ಉಪ್ಪಿನ ಶಾಖ ಏನು ಗ್ಯಾಸ್ ಒಲೆ ತನ್ನ ತಲೆ ಮೇಲೆ ಇಡ್ತೀನಿ. ಆಮೇಲೆ ಪುಟ್ಮಲ್ಲಿ ನಾನು ಬದುಕಿರೋದು ನಿನ್ಗೆ ಇಷ್ಟ ಇಲ್ವಾ? ಮಾಯ್ಕರ ಏನಿದು ಅಪ್ಪಸ್ವರ ನಾನು ಹೇಳ್ತಿದ್ವು ಹಂಗಲ್ಲ ಮಾಮಣ್ಣ. ಮತ್ತೆ ಮೊದಲು ನಾ ಹೇಳೋದಕ್ಕೊಮ್ಮೆ ಮಾಡು ಹೋಗು. ಮಾಡ್ತೀನಿ. ಅದಕ್ಕೂ ಮುಂಚೆ ಏನಾಯ್ತು ಅಂತ ಹೇಳಿ, ಇಲ್ಲ ಅಂದ್ರೆ ಅತ್ತೆಯವನಿಗೆ ಫೋನ್ ಮಾಡಿ ಈಗಲೇ ಇಲ್ಲಿಗೆ ಬರೋಕೆ ಹೇಳ್ತೀನಿ. ಆ ಕೆಲಸ ಮಾತ್ರ ಮಾಡಬೇಡಕ್ಕಮ್ಮೆ. ಅದೇನಾಯ್ತು ಅಂತ ಹೇಳ್ತೀನಿ ಕೇಳು. ಇಷ್ಟು ದಿನ ಮಾತಾಡ್ಸಂಗ ಇವತ್ತು ಮಧುರ ಅವ್ರನ್ನ ಮಾತಾಡಿಸ್ತಿದ್ದ. ಅದು ಏನಾಯ್ತು ಗೊತ್ತಿಲ್ಲ ಕಮ್ಮೆ. ಒಂದೇ ಸಲ ಅವ್ರ ಮೈ ಮೇಲೆ ರಣಚಂಡಿ ಬಂದು ನಾಯಿಗೆ ಹೊಡೆದಾಕ್ಬಿಟ್ರು. ಮಧುರ ಅವರು ನಿಮ್ಗೆ ಹೊಡೆದ್ರ? ನಾನೇ ಒಂದಿನೂ ನಿಮ್ಗೆ ಹೊಡೆದಿಲ್ಲ. ಅದೊಂದು ಬಾಕಿ ಅದ. ಬಾ ಬಂದು ಹೊಡೆದು ಬಿಡು. ಅಯ್ಯೋ ನಾನು ಹೇಳ್ತಿದ್ದ ಹಂಗಲ್ಲ ಬಾಮಣ್ಣ. ಇನ್ನಂಗೆ ಹೇಳ್ದೆ? ಅದ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಗೆ ಉತ್ನಾಯಿ ಹೊಡೆದಂಗೆ ಹೊಡೆದಿರೋ ಮಧುರ ಅವ್ರಿಗೆ ಈಗಲೇ ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಆಮೇಲೆ ಪುಟ್ಮಲಿ ಇದರಲ್ಲಿ ಮಧುರ ಅವ್ರದ್ದು ಯಾರು ತಪ್ಪಿಲ್ಲ ಕಮ್ಮೆ. ಅವ್ರು ಯಾರು ಮಾಡ್ತಾ ಇದ್ರು ಅಂತ ಅವ್ರಿಗೆ ಪರಿಜ್ಞಾನ ಇಲ್ಲದೆ ನನ್ನ ಮೇಲೆ ಕೈ ಮಾಡ್ಬಿಟ್ಟಾರೆ. ಹಂಗಂತ ನಾವು ಸುಮ್ಮನೆ ಬಿಟ್ಬಿಡಕ್ಕಾಗದ? ಒಡ್ಸ್ಕೊಂಡ್ರೆ ನಾನೇ ಬಿಟ್ಬಿಟ್ಟಿನಿ. ನೀ ಯಾಕೆ ಇಷ್ಟೊಂದು ರೊಚ್ಚಿಗೆದ್ದೆ ಅಂದ್ರೆ ಮಧುರ ಅವ್ರಿಗೆ ದಿಟ್ವಾಗ್ಲು ಏನೋ ಆಗ್ಬಿಟ್ಟದ ಕಮ್ಮೆ. ಇನ್ನೊಂದು 2 ದಿನ ಆದ್ಮೇಲೆ ನಾನೇ ಹೋಗಿ ವಿಚಾರಿಸ್ಕೊತೀನಿ. ನೀವು ಅಷ್ಟು ಸಮಾಧಾನವಾಗಿ ಇರು ಬಾಬಣ್ಣ. ಆದ್ರೂ ಮಧುರ ಅವರು ನಿಮ್ಗೆ ಈ ಅಕ್ಕ ಚಿಕ್ಕಿ ಬಾಸಿರೋದ್ ನೆನ್ಸ್ಕೊಂಡ್ರೆ ನನ್ನ ಹೊಟ್ಟೆಲಿ ಬೆಂಕಿ ಆಗ್ತದೆ. ಹಂಗದಯ ಹಂಗಾರ ಹೋಗ್ಬಿಟ್ಟು 1 ಗ್ಲಾಸ್ ಕುಳುಗುಟ ನೀರು ಕುಡ್ಕೊಂಡು ಉಪ್ಪಿನ ಶಾಖ ತಕೊಂಬೋಗಮ್ಮೆ. ಅದೇ ತಿಂದಿರೋದು ನೀವು ತಾನೆ. ನಾನೇ ಉಪ್ಪಿನ ಶಾಖ ಕೊಡ್ಲಿ, ನೀವೇ ಕೊಟ್ಕೊಳ್ಳಿ. ಆಮೇಲೆ ಫುಟ್ಬಾಲಿ ಐ ಲೈಕ್ ಇಟ್. ಜಾನಿ ಬಾಯಿ, ನೀವೆಷ್ಟು ಕೊಂಡಾಟ ಕಾಣ್ತೀರಿ ಮಾರಾರೆ. ಅಲ್ಲ, ನಿನಗೆ ಮೀಸೆ ಇರುವ ಬದಲು ಜಡೆ ಇರ್ತಿದ್ರೆ ಚಂದ ಇರ್ತಿತ್ತು. ಓ ಹೆಂಗಿದೆ ಮೈಗೆ? ಅಯ್ಯೋ ಭಯ್ಯ, ಎಂಥದಕ್ಕೆ ಕೋಪ ಮಾಡಿಕೊಳ್ತೀರಾ? ಮತ್ತಿನೇನು ನೀನ್ ಆಡೋ ಮಾತಿಗೆ ಪಾಪ್ಕಾರ್ನ್ ತಿನ್ಸಿ ಪಪ್ಪಿ ಕೊಡ್ಲಾ? ಐ ಲೈಕ್ ಇಟ್. ಕೊಡಿ 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 ಕೊಡಿ. ನಾನು ಈ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನಿಮ್ದು ಕೊಡೋದು ತಗೊಳ್ಳೋದು ಏನಾದ್ರು ಇದ್ರೆ ಸೈಡ್ಗೆ ಹೋಗ್ಬಿಡಿ. ಗುಡ್ ಸಜೆಷನ್. ಯಾಕೆ ತಮಾಷೆ ಮಾಡೋದು ನಿಲ್ಸೋ. ನಿಮ್ಮಿಬ್ಬರನ್ನ ಇಲ್ಲಿ ಕರೆಸಿದ್ದು ಮಧುರನ್ನ ಮೊದ್ಲಿನ ಥರ ಮಾಡೋದಕ್ಕೆ. ಸದ್ಯದ ಪರಿಸ್ಥಿತಿಲಿ ಅವ್ರು ಹೀಗಿದ್ರಲ್ಲೇ ಒಳ್ಳೇದು. ಏನೋ ಹೀಗಿದ್ರೆ ಒಳ್ಳೇದು. ಆಗ್ಲೇ ಗೌಡ್ರಿಗೆ ಚೆನ್ನಾಗಿ ಬಾರಿಸಿದಾಳೆ. ನನ್ಗೆ ಯಾವಾಗ ಹೊಡಿತಾಳಂತೂ ಭಯ ಶುರು ಆಗ್ಬಿಟ್ಟಿದೆ. ರಾಕೆ ಹೇಗಾದ್ರೂ ಮಾಡಿ ಮಧುರನಿಗಿಂತ ಜಾಸ್ತಿ ಶಕ್ತಿ ನನಗೆ ಬರೋ ಹಾಗೆ ಮಾಡ. ಛೀ ದುಷ್ಟ ಅಂತ ಕೋಮಾಟಿಗೆ ಮಾಡ್ತೀರಾ? ಸೊಳ್ಳೆಗೆ ಎಲ್ಲಿಯಾದ್ರೂ 6 ಪ್ಯಾಕ್ ಬರ್ಲಿಕ್ಕೆ ಉಂಟಾ? ಐ ಲೈಕ್ ಇಟ್. ನನ್ನನ್ನೇ ಸೊಳ್ಳೆ ಅಂತೀನಾ? ಹೇಳಿದ ಮಾತನ್ನೇ ಮತ್ತೆ ಕೇಳಿ ಯಾಕೆ ಅವಮಾನ ಮಾಡಿಸ್ಕೊತೀರಾ? ಐ ಲೈಕ್ ಇಟ್. ಮಿಸ್ಟರ್ ಜಾನಿ, ನಾನು ನಿಮಗೆ ಮನೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಈ ಮಂಗಗಳ ಜೊತೆ ನಿಂತ್ಕೊಂಡು ಹರಟೆ ಹೊಡಿತಿದ್ರಾ? ಚೆನ್ನಾಗಿ ಹೇಳಿದ್ರಿ. ನಾವು ಅವಾಗಿಂದ ಅದನ್ನೇ ಹೇಳ್ತಾ ಇದೀವಿ. ಇವ್ರು ನಮ್ಮ ಮಾತೇ ಕೇಳ್ತಾ ಇಲ್ಲ. ಅಯ್ಯೋ ಪಾಪಿ, ಉರಿತಾರೋ ಮೈಗೆ ಮುಲ ಮಚ್ತಿ ಅನ್ಕೊಟ್ರೆ ತುರ್ಕೆ ಸೊಪ್ಪು ಪುಜ್ತಿಯೇನೋ? ಐ ಲೈಕ್ ಇಟ್. ಉರಿಯುವ ಮೈಗೆ ತುರಿಕೆ ಸೊಪ್ಪನ್ನು ಉಜ್ಜಿದ್ರೆ ಒಳ್ಳೆ ಕಿಕ್ಕಿರ್ತದೆ. ನನಗೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು. ಜಸ್ಟ್ ಶಟ್ ಅಪ್. ನಾನೊಬ್ಳು ಇಲ್ಲಿ ನಿಂತಿದ್ದೀನಿ, ನನಗೆ ಬೆಲೆ ಕೊಡದೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ?
ಮಧುರ ಬಾಬಿ ಬಾಯಿಗೆ ಬಂದದನ್ನೇ ಮಾತಾಡ್ಬೇಕಲ್ಲ ಮತ್ತೆ ಕಿವಿಗೆ ಬಂದದನ್ನು ಮಾತಾಡ್ಲಿಕ್ಕೆ ಆಗ್ತದ? ಈ ವೈಲೆಂಟ್ ಡೈಲಾಗ್ ಎಲ್ಲ ಬೇಡ, ಸೈಲೆಂಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಸಿಗ್ದಾಕ್ಬಿಡ್ತೀನಿ. ಚೆನ್ನಾಗಿ ಹೇಳಿದ್ರೆ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನಾನ್ ಹೇಳಾದ್ಮೇಲೆ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಸೊ ಮಿಸ್ಟರ್ ಜಾನಿ, ನಿಮಗೆ ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡಿ ಅಂತ ಹೇಳಿದ್ದೆ, ಯಾಕೆ ಮಾಡಿಲ್ಲ? ಮಾಡ್ತಿದ್ದೆ ಮಧು, ನೀನು ಮಲಗಿದ್ದೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಾಡಲಿಲ್ಲ. ಈ ಓವರ್ ಡ್ರಾಮಾ ಎಲ್ಲ ಬೇಡಮ್ಮ. 5 ನಿಮಿಷದಲ್ಲಿ ಮನೆ ಕ್ಲೀನ್ ಮಾಡ್ಬೇಕು, ಇಲ್ಲ ಅಂದ್ರೆ ಚಳಿ ಜ್ವರ ಬರ್ಸ್ಬಿಡ್ತೀನಿ. ಐ ಡೋಂಟ್ ಲೈಕ್ ಇಟ್. ಮಧುರ ಬಾಬಿ, ಇಷ್ಟು ದೊಡ್ಡ ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೆ 5 ನಿಮಿಷ ಎಲ್ಲಿಂದ ಸಾಲ್ತದೆ? ಅಟ್ಲೀಸ್ಟ್ 1 hour ಆದ್ರೂ ಬೇಕು. ನನ್ ಗಂಡಂಗ್ ಕೆಲ್ಸ ಹೇಳಿದ್ರೆ ಎಕ್ಸ್ಟ್ರಾ ಟೈಮ್ ಕೊಡಕ್ಕೆ ನೀವ್ಯಾರೋ? ಮಧುರ ಅವ್ರೆ, ಯಾನ ಇದು ನಿಮ್ ಆಸೆ? ಗಂಡಸರ ತರ ಬಟ್ಟೆ ಹಾಕೊಂಡಿದ್ದೀರಿ. ಪುಟ್ಮಲ್ಲಿ ಅವ್ರೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಇಲ್ಲ ಅಂದ್ರೆ ಗ್ರಾಚಾರ ನೆಟ್ಟಗಿರಲ್ಲ. ಅಯ್ಯ, ನಿಮ್ ಒಳ್ಳೇದು ಕೇಳಿದ್ರೆ ಕಳ್ಳಿ ಅಲ್ಲ ಕಣ್ಣಿಗೆ ಬಿಟ್ಕೊಂಡಂಗ ಆಡ್ತಿರಲ್ಲ. ಪ್ಯಾಂಟ್ ಆದ್ರೂ ಹಾಕಳಿ, ಇಲ್ಲ ಅಂದ್ರೆ ನಮ್ ಬಾಬಣ್ಣನ ಹತ್ರ ಒಂದ್ ಪಟಾಪಟಿ ಚಡ್ಡಿನಾದ್ರೂ ಇಸ್ಕೊಂಡ್ ಹಾಕಳಿ. ನನಗೇನಾಗಬೇಕು? ಮತ್ತ್ಯಾಕ್ರಿ ನನ್ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಿದ್ರಿ? ಮಧುರ ಅವ್ರೆ, ನಾವ್ ನಿಮ್ ತವ ಕೇಳಕ್ ಬಂದಿರೋ ವಿಷಯನೇ ಬೇರೆ ಅದೇ. ಮ್ಯಾಟರ್ ಹೇಳದ್ ಬಿಟ್ಟು ಬೇರೆ ವಿಷಯ ಎಲ್ಲ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಅದೇನ್ ವಿಷಯ ಅಂತ ಹೇಳಿ. ಯಾರ್ದಾದ್ರೂ ಕೈ ಕಾಲ್ ಎತ್ಬೇಕಾ? ಆಯ್ಕರ, ಏನಿದು ಅಪಸ್ವರ? ಮಧುರ ಅವ್ರೆ, ನೀವು ಸಾನೆ ಬದ್ಲಾಗ್ಬಿಟ್ಟಿದ್ದೀರಿ. ಬದ್ಲಾಗಿ ತುಂಬಾ ಟೈಮ್ ಆಯ್ತು, ಬಂದ್ ವಿಷಯ ಹೇಳಿ. ನೀವ್ ಹೆಂಗ್ ಬೇಕಾದ್ರೂ ಬದ್ಲಾಗಿ, ಚಂದನ್ ಅವ್ರಿಗೆ ಏನ್ ಬೇಕಾದ್ರೂ ಅನ್ನಿ, ಬೇಕಾದ್ರೆ ನಾಲ್ಕು ಬಾರ್ಸಿ. ಆದ್ರೆ ನಮ್ ಬಾಬಣ್ಣಂಗ್ ಹೊಡೆದ್ರಿ ಅಂತಲ್ಲ, ಯಾಕೆ? ಓ, ಇದಾ ವಿಷಯ? ಪುಟ್ಮಲ್ಲಿ ಅವ್ರೆ, ಆ ಗೌಡ್ರಿಗೆ ತುಂಬಾ ಸಲ ಓನ್ ಮಾಡಿದ್ದೆ, ನಮ್ ಮನೆಗ್ ಬರುವಾಗ ಮಧುರ ಅವ್ರೆ ಅಂತ ಕೂಕೊಂಡ್ ಬರ್ಬೇಡಿ ಅಂತ. ನನ್ ಮಾತೆ ಕೇಳಿಲ್ಲ, ಅದಕ್ಕೆ 4 ಬಿಟ್ ಕಳಿಸ್ದೆ. ಇನ್ನೊಂದ್ಸಲ ಅವ್ರು ಹಾಗೆ ಬಂದ್ರೆ 2 ಕಾಲ್ನು ಕಿತ್ತು ಬಿಸಾಕ್ತೀನಿ. ಕಿತ್ತ ಎಸ್ಬಿಡಕ್ಕೆ ನಮ್ ಬಾಬಣ್ಣನ್ ಕಾಲೇನು ಕಬ್ಬನ್ ಗದ್ದೆಲ್ ಬೆಳೆದಿರೋ ಕಳೆ ಅನ್ಕೊಂಡಿದ್ದೀರಿಯಾ? ಬೇಬಿ, ಕಾಳೆನೋ ಕೋಳೆನೋ ನನಗ್ ಗೊತ್ತಿಲ್ಲ, ಆದ್ರೆ ಯಾರಾದ್ರೂ ನನ್ ತಂಟೆಗ್ ಬಂದ್ರೆ ಕ್ಯಾರೆ ಅಂದೆ ಕಾಲ್ ಮುರಿದ್ಬಿಡ್ತೀನಿ. ಇನ್ಸ್ಪೆಕ್ಟರ್, ಪೊಲೀಸ್ ಆಗಿ ನೀವು ರೌಡಿನ ಓಡಿಸ್ಕೊಂಡ್ ಬರ್ಬೇಕು. ಇಲ್ಲೇನ್ರಿ ಉಲ್ಟಾ ಕೇಸು? ಹೌದು ಸುಂದ್ರಿ ಮೇಡಮ್, ಅವ ದೊಡ್ಡ ರೌಡಿ. ಅವ್ರನ್ನ ನಾನು ಜೈಲಿಗೆ ಹಾಕಿದೆ ಎಂಬ ಸಿಟ್ಟಿಗೆ ಜೈಲಿಂದ ತಪ್ಪಿಸ್ಕೊಂಡು ನನ್ನನ್ನೇ ಕೋಲ್ಕಂದಳಿ ಓಡಿಸ್ಕೊ ಬರ್ತಿದ್ದ ಮರ್ರೆ. ಪೊಲೀಸ್ನ ಓಡಿಸ್ಕೊಂಬರಷ್ಟು ಧೈರ್ಯನಾ ನಿನಗೆ? ಜೈ ಹಲೋ, ಎಕ್ಸ್ಕ್ಯೂಸ್ ಮೇ ಯಂಗ್ ಲೇಡಿ, ನನ್ನ ಬಗ್ಗೆ ಗೊತ್ತಾ ನಿನಗೆ? ನಾನು ತಂಟೆಗೆ ಏನಾದರೂ ಬಂದರೆ ಅಡ್ಡಡ್ಡ ಉದ್ದದ ಸಿಗ್ದಾಕ್ಬಿಡ್ತೀನಿ. ಅದಕ್ಕೆ ಜನ ಎಲ್ಲ ನನ್ನ ಸಿಗ್ದಾಕೋ ಸಿಗ್ಲಿಕ್ಕ ಅಂತ ಕರೀತಾರೆ. ಬಾರ ಇಲ್ಲಿ. ನಾನು ಹೆಜ್ಜೆ ಇಟ್ ಕಡೆ ಗಂಡಸಲ್ಲ ಗೆಜ್ಜೆ ಕಟ್ಕೊಂಡು ಸಜ್ಗೆ ತಿನ್ಕೊಂಡು ಮದ್ಗೆ ಕೊಟ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಸುಂದ್ರಿ ಮೇಡಮ್, ಇವನ್ ಸಾವಾಸ ಬೇಡ ಮರ್ರೆ, ಬನ್ನಿ ಇಬ್ರು ಓಡಿ ಹಪ್ಪ. ಒಬ್ಬ ಪೊಲೀಸ್ ಆಗಿ ಈ ರೀತಿ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ವೇನ್ರಿ? ಗಾನ್ ತಗೊಂಡ್ ಶೂಟ್ ಮಾಡಿ ಬಿಸಾಕ್ರಿ. ಗನ್ನೆಲ್ಲಿತ್ತು ಸುಂದ್ರಿ ಮೇಡಮ್, ನನ್ನ ಹೆಂಡತಿ ತಗೊಂಡಿದ್ದಾಳ ಮರ್ರೆ. ತಮಾಸೆ ತಮಾಸೆ. ಓಯ್, ಇವನ್ ಹೆಂಡತಿಗೂ ಗೊತ್ತಿರ್ಬೇಕು ಇವನೊಬ್ಬ ನಾಲಾಯಕ್ ಪೊಲೀಸ್ ಅಂತ. ಅದಕ್ಕೆ ಗನ್ ಕಿತ್ಕೊಂಡು ಬಂದ್ ತಿನ್ಕೊಂಡು ಬಿದ್ದಿರೋಂತ ಬಿಟ್ಟು. ಒಬ್ಬ 3rd ಕ್ಲಾಸ್ ರೌಡಿ ಆಗಿ SIಗೆ ನಾಲಾಯಕನಕ್ ನಿನಗೆ ಎಷ್ಟೋ ಧೈರ್ಯ? ಅಮ್ಮೆ, ಯಾಕೆ ಮನೆಗೆ ಹೋಗಕ್ಕೆ ಇಷ್ಟ ಅಲ್ವಾ ನಿಂಗೆ? ನೋಡೋ, ಸೈಲೆಂಟ್ ಆಗಿ ಹೋಗಿ ಗುಡ್ಕ್ ಸೇರ್ಕೋ, ಇಲ್ಲಾಂದ್ರೆ ಗೊತ್ತಲ್ಲ ಈ ಸಿಗ್ದಾಕ ಸಿಗ್ಲಿಕ್ಕ ನಿನ್ನ ಸಿಗ್ದಾಕ್ಬಿಡ್ತಾನೆ. ಹುಷಾರ್. ಏಯ್, ನಿನಗಿನ್ನು ನಾನೇನು ನನ್ನ ಪವರ್ ಏನು ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ನೀನ್ ಬದುಕಿರೋದೆ ವೇಸ್ಟ್ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡ್ತೀಯ. ಮರ್ಯಾದೆಯಾಗಿ ಇವ್ರ ಹತ್ರ ಸಾರಿ ಕೇಳಿ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಸುಂದ್ರಿ ಮೇಡಮ್,
ನೀವು ಸಮಯ ಇಲ್ಲ ಮರ್ರೆ ಬನ್ನಿ ನಾವು ಹಬ್ಬ. ಅವನಷ್ಟೇ ಅಲ್ಲ ನಾನು ಸರಿ ಇಲ್ಲಮ್ಮ. ನೀನ್ ಸ್ವಲ್ಪ ಹಾಯ್, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಏನೇ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದೆಯಾ. ಮೊದಲು ನಿನ್ಗೊಂದು ಗತಿ ಕಾಣಿಸಿ, ಆಮೇಲೆ ಇವ್ನು ತಿಥಿ ಮಾಡ್ತೀನಿ. ತಿಥಿ ಮಾಡೋದು ನೀನಲ್ಲ ಕಣೋ, ನಾನು. ನಾನು ರೌಡಿ ಕಣೆ. ಏನ ರೌಡಿನ? ಇನ್ಸ್ಪೆಕ್ಟರ್, ಇವನ್ನ ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ. ಏಯ್, ನನ್ನ ಮೈನೇ ಮುಡ್ದೆ ಅಲ್ವಾ ನೀನು? ಜೈಲಿಂದ ತಪ್ಪಿಸ್ಕೊಂಬಂದಾದ್ರೂ ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣೆ. ಎಂತದ ಹೆಕ್ಕ ತಿಂಬನೆ ಸುಂದ್ರಿ ಮೇಡಮ್ ಹತ್ರ ಪೆಟ್ಟು ತಿಂದ್ರು ನಿನಗೆ ಬುದ್ಧಿ ಬರಲ್ಲ. ಮಾಡ್ತೆ ತಾಡಿ ನಿನಗೆ. ಅವನಿಗೆ ತಿಂದಿದ್ ಸಾಕಾಗಿಲ್ಲ, ಅದಕ್ಕೆ ಬೇಜಾನ್ ಎಗರಾಡ್ತಿದ್ದಾನೆ. ಏಯ್, ಇವತ್ತು ಹೆಣ್ಮಕ್ಳು ಮೈ ಮುಟ್ಟಲ್ಲ ಅಂತ ನಾನು 3ನೇ ಹೆಂಡತಿ ಮೇಲೆ ಆಣೆ ಮಾಡಿದ್ದೀನಿ. ಅದಕ್ಕೆ ನೀನು ಬದುಕೊಂಬಿಟ್ಟೆ ಕಣೆ. ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ. ಕೇಳ ಕೇಳ ಸುಂದ್ರಿ ಮೇಡಮ್ ಪಡ್ತೀವ? ಇಲ್ಲ, ಮೂರ್ಛೆ ಹೋಗಿದ್ದಾನೆ. ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ ಬಿಸಿನೀರ್ ಹಾಕಿ ಎದಳ್ತಾನೆ. ಕೇಳಲಿಲ್ಲ ಅಂದ್ರೆ ಲಾಕಪ್ ಡೆತ್ ಆಯ್ತು ಅಂತ ಕೇಸ್ನ ಕ್ಲೋಸ್ ಮಾಡಿ.